ಮೈಕ್ ಮೈಕ್. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಮತ್ತೊಂದು ಆರಾಧನೆಗೆ ಪ್ರಿಯ ದೈವಜನರೇ ನಾವೆಲ್ಲ ಸೇರಿ ಬರುವಂಥ ಸದಾವಕಾಶವನ್ನು ಕೊಟ್ಟ ಪರಲೋಕದ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ದೇವರು ನಂಬಿಗಸ್ತನು, ತನ್ನ ಹುಡುಕುವರಿಗೆ ಬೈಬಲ್ ಹೇಳುತ್ತದೆ ಆತನು ಹುಡುಕುವರಿಗೆ ಪ್ರಸನ್ನ ಆಗ್ತಾನೆ. ಬಾಯಾರಿಕೆಯಿಂದ ದೀನರಾಗಿ ದರಿದ್ರರಿಗೆ ಆತನು ಪ್ರಸನ್ನ ಆಗ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ದೇವರು ಯಾರಿಗೂ ಎಂದು ಆತನು ದೂರವಾದ ದೇವರಲ್ಲ, ಹತ್ತಿರ ಇರುವ ದೇವರು, ಸಹಾಯ ಮಾಡುವ ದೇವರು. ಹಲ್ಲೆಲೂಯಾ. ನಮ್ಮ ಸತ್ಯವೇದಗಳನ್ನು ತೆಗೆದುಕೊಂಡವರಾಗಿ ಆಸಕ್ತಿಯಿಂದ ಪರಿಶುದ್ಧ ದೇವರ ಸನ್ನಿಧಿಯಲ್ಲಿ ನಾವು ಈ ದಿನ ದೇವರ ವಾಕ್ಯ ಆರಿಸಿಕೊಂಡ ವೇದ ವಾಕ್ಯವು ಕೀರ್ತನೆ 119ನೇ ಕೀರ್ತನೆ ಅದರ 3ನೇ ವಚನವನ್ನು ಪ್ರಿಯರಿಗೊಂದು ನಾವು ಧ್ಯಾನ ಮಾಡಿದ್ದೇವೆ. ಓಕೆ, ಥ್ಯಾಂಕ್ ಯು. ಈ ವಾಕ್ಯ ಭಾಗದಲ್ಲಿ ಎಲ್ಲರೂ ಒಂದ್ಸಾರಿ ಹಲ್ಲೆಲೂಯಾ ಹಲ್ಲೆಲೂಯಾ. ಅವರು ಅಂದರೆ ದೇವರ ವಾಕ್ಯವನ್ನು ತಿಳಿದವರು. ಇಲ್ಲಿ ಯಾರ ಹೆಸರು ಬರ್ತಿಲ್ಲ. ಅವರು ಅಂದರೆ ದೇವರ ವಾಕ್ಯವನ್ನ ಪ್ರೀತಿಸುವರು. ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ. ಅವರು ಅನ್ಯಾಯ ಮಾಡುವರು. ಅವರು ಅಂದ್ರೆ ಯಾರು? ದೇವರ ಪ್ರಜೆಗಳು ಅಥವಾ ದೇವರ ವಾಕ್ಯ ಅನುಸರಿಸುವರು. ದೇವರ ಸನ್ನಿಧಿಯಲ್ಲಿ ಜೀವಿಸುವವರಿಗೆ ದೇವರ ಆತ್ಮ ಮಾತಾಡ್ತಾರೆ. ನೋಡ್ರಿ, ದೇವರ ವಾಕ್ಯವನ್ನು ಏನ್ ಹೇಳ್ತದಂದ್ರ ಅವರು ಅನ್ಯಾಯ ಮಾಡೋದಿಲ್ಲ, ಬದಲಾಗಿ ಅನ್ಯಾಯದಿಂದ ಬದುಕಿನಿಂದ ಪಾಪದಿಂದ ದೇವರಿಗೆ ನಂಬುವಂಥವರು ಅಥವಾ ಕರ್ತನನ್ನು ಪ್ರೀತಿಸುವವರು ಅವರ ಆತನ ಮಾರ್ಗದಲ್ಲಿ ನಡೆಯುತ್ತಾರೆ. ಅವರು ಜೀವಿತ ಹೇಗಿರ್ತದೆ? ಕೀರ್ತನೆ 1ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, ಅವನು ನೀರಿನ ಕಾಲುವೆ. ಕೀರ್ತನೆಗಳ ಪುಸ್ತಕ ನೀವು ಓದುವುದಾದ್ರೆ 1ನೇ ಅಧ್ಯಾಯದ 3ನೇ ವಚನ ನೋಡಿದ್ರೆ ಏನ್ ಹೇಳ್ತದೆ? ಅವರು ನೀರಿನ ಕಾಲುವೆಯಲ್ಲಿ ಬಳಿಯಲ್ಲೇ ಬೆಳೆದಿರುವ ಯಾರು ಅನ್ಯಾಯ ಮಾಡಲು ಆತನ ಮಾರ್ಗದಲ್ಲಿ ನಡೆಯುವ. ಆತನ ಮಾರ್ಗದಲ್ಲಿ ನಡೆಯುವಂತವರು ಅಂದ್ರೆ ದೇವರ ವಾಕ್ಯವನ್ನ ಧರ್ಮೋಪದೇಶಕಾಂಡ 28ರಲ್ಲಿ ಹೇಳ್ತದೆ. 1-2 ವಚನದಲ್ಲಿ ಹೀಗೆ ಬರಲ್ಪಟ್ಟಿದೆ, ನೀವು ನಿಮ್ಮ ದೇವರಾದ ಯೆಹೋವನ ಶ್ರದ್ಧೆಯಿಂದ, ಒಬ್ಬರು ಇಬ್ಬರು ಹೆಸರು ಅಲ್ಲ, ಪ್ರತ್ಯೇಕವಾಗಿ ಎಲ್ಲರಿಗೂ ಹೇಳುವಂತ. ಒಬ್ಬರಿಗೆ ಹೇಳ್ತಲ್ಲ ದೇವರು, ನಮ್ಮೆಲ್ಲರಿಗೂ ಮಾತಾಡ್ತಾ ಇದ್ದಾನೆ. ಅಥವಾ ಧರ್ಮಶಾಸ್ತ್ರವನ್ನ, ಧರ್ಮ ವಿಧಿಗಳನ್ನ ಪ್ರೀತಿಸುವ ನಮಗೆ ದೇವರಾತ್ಮನು ಹೀಗೆ ಹೇಳ್ತಿದ್ದಾನೆ. ಈಗ ಏನಂತಂದ್ರೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಏನ್ ಹೇಳ್ತದಲ್ಲಿ ಶ್ರದ್ಧೆಯಿಂದ ಕೇಳಿ ನಡೆದರೆ ನಿಮಗೆ ಊರಲ್ಲಿ, ಅಡವಿಯಲ್ಲಿ, ಕೆಲಸದಲ್ಲಿ ಏನಾಗ್ತದೆ? ಶುಭವಾಗ್ತದೆ. ಹಲ್ಲೆಲೂಯಾ. ಪ್ರಿಯ ದೈವ ಜನರೇ, ಈ ದಿನ ನಮ್ಮೆಲ್ಲರಿಗೂ ಶುಭ ಬೇಕು, ನಮ್ಮೆಲ್ಲರಿಗೂ ಆಶೀರ್ವಾದ ಬೇಕು. ಧರ್ಮೋಪದೇಶಕಾಂಡ 1ರಿಂದ 28ನೇ ಅಧ್ಯಾಯದ 1ರಿಂದ ಸುಮಾರು 12-14 ವಚನದವರೆಗೆ ದೈವ ಜನರಿಗೆ ಬರಬೇಕಾದ ಆಶೀರ್ವಾದದ ಕುರಿತ ಬರೆಯಲ್ಪಟ್ಟಿದೆ. ದೈವ ಜನರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದರೆ ಸುಮ್ಮನೆ ಆಶೀರ್ವಾದಗಳು ಬರೋದಿಲ್ಲ. ಈ ಬೈಬಲಲ್ಲಿ ಬರೆದಿರುವ ವಾಕ್ಯಗಳನ್ನು ಏನು ಹೇಳುತ್ತದೋ ಹಾಗೆ ನಾವು ಮಾಡುವಾಗ ಅಥವಾ ಅದು ಅನುಸರಿಸುವಾಗ ಅದಕ್ಕನುಸಾರವಾಗಿ ನಮ್ಮ ಜೀವಿತವನ್ನು ಪ್ರಾರಂಭಿಸುವುದಾದರೆ ಆಶೀರ್ವಾದಗಳು ಅಲ್ಲಿ ಪ್ರಾರಂಭವಾಗುತ್ತದೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಅವರು ಆತನ ಮಾರ್ಗ ನಡೆಯುತ್ತಾರೆ, ಅವರು ಅನ್ಯಾಯವನ್ನ ಮಾಡೋದಿಲ್ಲ,
ಹಾಗೆ ಅನ್ಯಾಯ ಮಾಡದ ಕಾರಣ, ಅವರು ನೀತಿಯನ್ನು ಅನುಸರಿಸುವ ಕಾರಣ ಅಥವಾ ದೇವರ ವಾಕ್ಯ ಅನುಸರಿಸುವ ಕಾರಣ ಅವರಿಗೆ ಏನೆಲ್ಲ ಆಶೀರ್ವಾದಗಳು ಬರುತ್ತದೆ ಅಂತ ಹೇಳ್ತದೆ. ಅವರು ನೀರಿನ ಕಾಲುವೆಯಲ್ಲಿ ಒಂದು ಗಿಡ ಹೇಗೆ ಬೆಳೆಯುತ್ತದೋ ಅವರ ಕೆಲಸಗಳು ಅಥವಾ ಅವರ ಪ್ರಯತ್ನಗಳು ಎಲ್ಲಾದರೂ ದೇವರೇ ಮಾಡ್ತಾರೆ, ಚೆಂದಿದ್ದು ಸಹಾಯ ಮಾಡ್ತಾರೆ. ನಮ್ಮ ಜೀವಿತದಲ್ಲಿ ನಮ್ಮೆಲ್ಲರಿಗೂ ಆಸೆ ಇದೆ, ಹಾಗೆ ನನ್ನ ಜೀವನ ಆಗ್ಬೇಕು, ಹಾಗೆಯೇ ನನ್ನ ಜೀವಿತ ರೂಪಿಸಲ್ಪಡ್ಬೇಕು ಏನ್ರಿ. ನನ್ನ ಜೀವಿತ ಆಶೀರ್ವಾದಕ್ಕೆ ಒಂದು ಪಾತ್ರವಾಗಬೇಕಾದ್ರೆ ದೇವರು ಹೇಳುವಂಥ ಮಾತು ಶ್ರದ್ಧೆಯನ್ನ ಅಥವಾ ಭಕ್ತಿಯಿಂದ ಕೇಳಿ ಅವುಗಳ ಅನುಸರಿಸುವಾಗ ಅನುಸರಿಸುವಾಗ ದೇವರು ಅದನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ಇವತ್ತು ಅನೇಕರ ಜೀವಿತ ಏನದಂದ್ರೆ ನಾವು ಹೇಗೆ ಇರಲಿ, ದೇವರು ನಂಗೆ ಆಶೀರ್ವಾದ ಕೊಟ್ಟರೆ ಸಾಕು. ಇದು ದೇವರ ವಾಕ್ಯವನ್ನು ತಿಳಿದಂಥವ್ರಿಗೆ ಹೇಳುವಂಥ ಮಾತು. ನಾವು ಹೇಗಿದ್ದರೂ ಆಶೀರ್ವಾದ ಬರಲ್ಲ. ವಾಕ್ಯವನ್ನು ತಿಳಿದ ಮೇಲೆ ವಾಕ್ಯ ಅನುಸಾರವಾದ ಜೀವನ ಅದನ್ನು ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು, ಅಥವಾ ಅದನ್ನು ದೇವರ ವಾಕ್ಯ ಅನುಸರಿಸಲಿಕ್ಕೆ ನಾವು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ದೇವರೇ, ಈ ವಾಕ್ಯಾನುಸಾರವಾಗಿ ನನ್ನ ಜೀವನವನ್ನು ಪ್ರಾರಂಭ ಮಾಡೋಕ್ಕೆ ಪವಿತ್ರಾತ್ಮ ಸಹಾಯ ಮಾಡು. ಇಲ್ಲಿ ಒಂದು ವಿಶೇಷವಾದ ಆತನ ಮಾರ್ಗದಲ್ಲಿ ನಡೆಯೋರಿಗೆ ವಿಧ ವಿಧವಾಗಿ ದೇವರು ಕರೆಯುತ್ತಾರೆ. ದೇವರ ಕರಿವಿಕೆ ಇದೆ. ಆತನ ಮಾತು ಕೇಳುವಂಥ ನಮಗೆ ಅನ್ಯಾಯದಿಂದ ಬಿಡುಗಡೆ ಆಗುವವರಿಗೆ, ಪಾಪದಿಂದ ಬಿಡುಗಡೆ ಆಗುವವರಿಗೆ, ಪಶ್ಚಾತ್ತಾಪ ಪಡುವವರಿಗೆ ಅವರಿಗೆ ಹೇಳುವಂಥ ಮಾತು, ನಾನು ನಿಮ್ಮನ್ನು ಕರೀತಾ ಇದ್ದೆ. ದೇವರು ಯಾಕೆ ಕರೀತದೆ ಅಂದರೆ ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಕರೀತದೆ. ಹಲ್ಲೆಲೂಯಾ. ನಮಗೆಲ್ಲರಿಗೆ ಆಶೀರ್ವಾದ ಬೇಕು. ನಾವು ಯಾರು ಕೂಡ ಇಲ್ಲಿ ಖಾಲಿ ಕೈಯಾಗಿ ನಂಗೆ ಆಶೀರ್ವಾದ ಇಲ್ದಂಗೆ ಹೋಗ್ಬೇಕಂತ ಯಾರಿಗೂ ಆಸೆ. ಆಶೀರ್ವಾದವನ್ನು ಕೊಡುವ ದೇವರ ವಾಕ್ಯ ಏನು ಹೇಳುತ್ತಂತಂದರೆ, ನಾವು ಆತನ ಮೊದಲನೇದಾಗಿ ಅಲ್ಲಿ ವಾಕ್ಯ ಹೇಳುತ್ತದೆ, ಆತನ ಮಾರ್ಗವನ್ನು ಅನುಸರಿಸಬೇಕು ನಾವು. ಆತನ ವಾಕ್ಯ ಮಾರ್ಗ, ಆತನ ಮಾರ್ಗ ಹೆಂಗದ ನೋಡ್ರಿ. ಮೋಶೆಗೆ ತನ್ನ ಮಾರ್ಗವನ್ನು, ಕೀರ್ತನೆ 103ನೇ ಅಧ್ಯಾಯ ಓದುವಾಗ ದೇವರು ಹೇಳ್ತೇವೆ, ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲಿಗೆ ತನ್ನ ಕೃತ್ಯಗಳನ್ನು ದೇವರು ಪ್ರಕಟಿಸಿದ ಅಂತ ವಾಕ್ಯ ಹೇಳುತ್ತೆ. ಕೀರ್ತನೆ 103 7ನೇ ವಚನ, ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿ. ನೋಡಿ, ದೇವರು ಮೋಶೆ ಕರೆದು ಮಾತಾಡೋದು. ಮೋಶೆಗೆ ಕರೆದಂಗೆ ದೇವರು ಎಲ್ಲರಿಗೂ ಕರೆಯಲಿರ್ತದೆ. ಹಲ್ಲೆಲೂಯಾ. ಎಲ್ಲರೂ ಒಂದ್ಸರಿ ಹಲ್ಲೆಲೂಯಾ. ಮೋಶೆಗೆ ದೇವರು ಹೇಗೆ ಕರೆದ ಅಂದ್ರೆ, ಮೋಶೆಗೆ ಆದಿ ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ಕರೆದು ಹೇಳ್ತಾನೆ, ಮೋಶೆ ಮೋಶೆ ಅಂತ ದೇವರು ಕರೀತಾರೆ. ನಮ್ಮೆಲ್ಲರಿಗೂ ದೇವರು ಹಾಗೆ ಕರೀತಾರೆ. ದೇವರು ಮೋಶೆನ ಕರೆದು ಹೇಳುತ್ತಾನೆ, ಮೋಶೆ, ನೀನು ಇಸ್ರಾಯೇಲರನ್ನ ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದ. ದೇವರನಿಗೆ ಕರೆದು ಹೇಳುತ್ತಾನ, ತನ್ನ ಸೇವೆಯನ್ನು ಒಪ್ಪಿಸ್ತಾನೆ. ಇವತ್ತು ದೇವರು ನಮಗೂ ಕೂಡ ಕರೀತಾರೆ. ಹಲ್ಲೆಲೂಯಾ. ದೇವರ ಕರೆಯುವಿಕೆ, ಕೆಲವರಿಗೆ ದೇವರು ನೇರವಾಗಿ ಕರೆದಿದ್ದಾನೆ, ಕೆಲವರಿಗೆ ದೇವರು ವಾಕ್ಯದ ಮೂಲಕ ಕರೆದಿದ್ದಾನೆ, ಕೆಲವರಿಗೆ ದರ್ಶನದ ಮೂಲಕ ಕರೆದಿದ್ದಾನೆ. ವಿಮೋಚನೆ ಕಾಂಡದಲ್ಲಿ 3ನೇ ಅಧ್ಯಾಯದ ಓದುವಾಗ ದೇವರು ಮೋಶೆನ ನೇರವಾಗಿ ಭೇಟಿ ಆಗ್ತದೆ. ಹಲ್ಲೆಲೂಯಾ. ದೇವರು ವಿಮೋಚನೆ ಕಾಂಡ 3ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳುವಾಗ ಮೋಶೆ ಕುರಿಗಳನ್ನು ಕಾಯ್ತಾ ಇದ್ದ. ಕುರಿಗಳ ಕಾಯುವವನಿಗೆ ದೇವರು ಕರೆದ ಹೇಳ್ತಾರ,